ಕಾಶ್ಮೀರದಲ್ಲಿ ಪೆಹಲ್ಗಾಮ್ನಲ್ಲಿ ದಾಳಿಯಾಗಿ ಇವತ್ತು ಒಂದು ವಾರ ಆಯಿತು ನಿಜ. ಮೇಲಿಂದ ಮೇಲೆ ಇಲ್ಲಿ ದಾಳಿ ಆಗುತ್ತೆ ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಪ್ರತಿಯೊಬ್ಬರಲ್ಲೂ ಕೂಡ. ಸೊ ಕಾಶ್ಮೀರದಲ್ಲಿ ಉಗ್ರ ದಾಳಿ, ಮತ್ತೊಂದು ಉಗ್ರ ದಾಳಿ ಆಗ್ತಕ್ಕಂಥ ಶಂಕೆ ಇರ್ತಕ್ಕಂಥದ್ದು. ಹೀಗಾಗಿ ಕಾಶ್ಮೀರದಾದ್ಯಂತ 48 ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ. ಗುಪ್ತಚರ ಇಲಾಖೆಯವರು ಉಗ್ರರ ಸಂಭಾವ್ಯ ದಾಳಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರು ನಾವು ಹೆದರ್ಕೊಂಡಿಲ್ಲ ಅಂತ ತೋರಿಸೋದಕ್ಕೆ ಮತ್ತೊಂದು ಸಾರ್ತಿ ಅಟ್ಯಾಕ್ ಮಾಡಬಹುದು ಅಂತ. ಹಾಗಾಗಿ ಕಾಶ್ಮೀರದಾದ್ಯಂತ 48 ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರವಾಸಿ ತಾಣಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಪ್ರಮುಖವಾಗಿ ಗುಲ್ಮಾರ್ಗ್, ಸೋನಮಾರ್ಗ್, ದಾಲ್ ಲೇಕ್ ಸೇರಿದಂತೆ ಹೆಚ್ಚೆಚ್ಚು ಪ್ರವಾಸಿಗರು ಬರುವಂತಹ ಪ್ರದೇಶಗಳೇನಿದೆ ಅದನ್ನು ಬಂದ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಈಗ ಕಾಶ್ಮೀರಕ್ಕೆ ಹೋಗೋರ ಸಂಖ್ಯೆನೇ ಕಡಿಮೆ ಆಗೋಗಿದೆ. ಬೆಂಗಳೂರು ಸೇರಿದಂತೆ ಎಲ್ಲ ಕಡೆಯಿಂದ ಟಿಕೆಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋತಾ ಇದ್ದಾರೆ. ಆದರೂ ಬರುವ ಪ್ರವಾಸಿಗರಿಗೆ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ, ಮತ್ತೊಂದು ದಾಳಿ ಆಗಬಹುದು, ಬಿ ಕೇರ್ಫುಲ್. ಹಾಗಾಗಿ ಸ್ವಲ್ಪ ದಿನ ನಿಮ್ಮ ಪ್ರವಾಸಗಳನ್ನು ರದ್ದುಗೊಳಿಸಿ, ಸ್ಥಗಿತಗೊಳಿಸಿ, ನಾವು ಹೇಳೋ ತನಕ ಅಂತ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಇನ್ನೊಂದು ಸರ್ತಿ ಟೆರರ್ ಅಟ್ಯಾಕ್ ಆಗಿದ್ರೆ ಏನು ಮಾಡ್ತೀರಾ? ಹಾಗಾಗಿ ಒಂದು ಕಡೆ ಸೇನೆಯವರು ಕೂಡ ಕೂಂಬಿಂಗ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಏನೇ ಆದರೂ ಆ ಜಾಗದಲ್ಲಿ ಉಗ್ರರು ಇದ್ದೇ ಇದ್ದಾರೆ. ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ಳೋದಕ್ಕೆ ಇನ್ನೊಂದು ಅಟೆಂಪ್ಟ್ ಮಾಡಬಹುದು. ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಮಾಡಬಹುದು. ಹಾಗಾಗಿ ಬಿ ಕೇರ್ಫುಲ್ ಅಂತ ಗುಪ್ತಚರ ಇಲಾಖೆಯವರು ಪ್ರವಾಸಿಗರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಪ್ರವಾಸಿಗರು ಕೂಡ ಬುಕ್ಕಿಂಗ್ ಮಾಡಿದ್ದವರೆಲ್ಲ ಸುಮಾರು ಜನ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಪ್ರವಾಸಿಗರು ಫಸ್ಟ್ ಆಫ್ ಆಲ್ ಹೋಗ್ತಾ ಇಲ್ಲ. ಕೆಲವರು ಧೈರ್ಯ ಮಾಡಿ ಹೋದವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಎಚ್ಚರಿಕೆಯಿಂದ ಇರಿ, ಬಿ ಕೇರ್ಫುಲ್ ಅಂತ. ಸದ್ಯಕ್ಕೆ ಗುಲ್ಮಾರ್ಗ್, ಸೋನ್ಮಾರ್ಗ್, ದಾಲ್ ಲೇಕ್ ಮತ್ತು ಬೇರೆ ಬೇರೆ ಪ್ರದೇಶಗಳಿದೆ ಅಲ್ಲೆಲ್ಲ ತುಂಬ. ಸೊ ಹಾಗಾಗಿ ಅಂಥ ಪ್ರದೇಶಗಳನ್ನು ಒಟ್ಟು 48 ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ ಕಾಶ್ಮೀರದಲ್ಲಿ. ಸೊ ಅಲ್ಲಿ ಅಕಸ್ಮಾತ್ ಪ್ರವಾಸಿಗರು ಹೋದರೂ ಕೂಡ ಅವರಿಗೆ ನಿರಾಸೆ ಆಗುತ್ತೆ. ಯಾವ ಜಾಗನೂ ನೋಡೋಕ್ಕಾಗಲ್ಲ. ನೀವು ದಾಲ್ ಲೇಕ್ನಲ್ಲಿ ಬೋಟಲ್ಲಿ ಹೋಗಲಿಲ್ಲ ಅಂದರೆ ನಿಮ್ಮ ಕಾಶ್ಮೀರ ಪ್ರವಾಸನೇ ಇನ್ಕಂಪ್ಲೀಟ್ ಅಂತ ತಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ 48 ಪ್ರವಾಸಿ ತಾಣಗಳನ್ನ ಬಂದ್ ಮಾಡಿರೋ ನಿರ್ಧಾರ ಯಾವಾಗಿಂದ? ಮತ್ತೊಂದು ಉಗ್ರರ ದಾಳಿ ಆಗುವಂತಹ ಶಂಕೆ ಇದೆಯಾ? ಇದೆಲ್ಲದರ ಬಗ್ಗೆ ಏನು ಮಾಹಿತಿ ಇದೆ ಅಂತ? ಅರವಿಂದ್, ನೋಡಿ, ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬೆನ್ನಲ್ಲೇ ಈಗ ಸಾಕಷ್ಟು ಎಚ್ಚರಿಕೆಯನ್ನು ದೇಶದಲ್ಲೂ ಕೂಡ ವಹಿಸ್ಕೊಳ್ತಾ ಇರುವಂಥದ್ದು. ಗುಪ್ತಚರ ಇಲಾಖೆ ಕೂಡ ನಿರಂತರವಾದಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈಗ ಗುಪ್ತಚರ ಇಲಾಖೆಗೆ ಮತ್ತೊಂದು ಮಾಹಿತಿ ಬಂದಿರುವಂಥದ್ದು, ಏನು ಕಾಶ್ಮೀರದಲ್ಲಿ ಮತ್ತೊಂದು ಸಂಭಾವ್ಯ ದಾಳಿ ನಡೆಯುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈಗ ಪೆಹಲ್ಗಾಮ್ ಆದ ಬಳಿಕ ಬೇರೆ ಬೇರೆ ಪ್ರವಾಸಿ ತಾಣಗಳೇನಿದ್ದಾವೆ, ಅದು ಗುಲ್ಮಾರ್ಗ್ ಆಗಿರ್ಬೋದು, ಸೋನ್ಮಾರ್ಗ್ ಆಗಿರ್ಬೋದು, ಮತ್ತು ಏನು ಶ್ರೀನಗರದ ಕೆಲವು ಪ್ರಮುಖ ಪ್ರದೇಶಗಳು ಅಂದರೆ ದಾಲ್ ಲೇಕ್ನಂತಹ ಪ್ರಮುಖ ಪ್ರದೇಶಗಳೇನಿದೆ, ಈ ಪ್ರದೇಶಗಳಲ್ಲಿ ಸ್ಫೋಟಗಳು ನಡೀಬಹುದು ಅಥವಾ ಭಯೋತ್ಪಾದಕ ದಾಳಿಗಳು ನಡೀಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಜಮ್ಮು ಕಾಶ್ಮೀರ ಸರ್ಕಾರ ಈಗ ಸೋನ್ಮಾರ್ಗ್, ಗುಲ್ಮಾರ್ಗ್ ಮತ್ತು ಶ್ರೀನಗರದ ಕೆಲವು ಪ್ರಮುಖ ಪ್ರದೇಶಗಳೇನಿದ್ದಾವೆ ಅಲ್ಲಿರುವಂಥ ರೆಸಾರ್ಟ್ಗಳನ್ನೆಲ್ಲವನ್ನು ಕೂಡ ಬಂದ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬಹುಶಃ ಸ್ವಲ್ಪ ಹೊತ್ತಿನಲ್ಲೇ ಈ ಒಂದು ಆದೇಶ ಜಾರಿಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಈಗಷ್ಟೇ ಆದೇಶ ಹೊರಬಂದಿರುವಂಥ ಹಿನ್ನೆಲೆಯಲ್ಲಿ ಇದು ಸರ್ಕ್ಯುಲೇಟ್ ಆಗಬೇಕಾಗುತ್ತೆ. ಸರ್ಕ್ಯುಲೇಟ್ ಆದ ಬಳಿಕ ಸ್ಥಳೀಯ ಪೊಲೀಸರು ಇವುಗಳನ್ನ ಆರ್ಡರ್ನ ಫಾಲೋ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಪ್ರವಾಸಿಗರಿಗೆ ಈಗ ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಎಲ್ಲ ಕಡೆಯೂ ಕೂಡ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಸಿಗಲ್ಲ, ಮತ್ತೆ ಏನು ಮುಂದಿನ ಹಂತದಲ್ಲಿ ಅವರು ಓಡಾಡ್ಲಿಕ್ಕೂ ಕೂಡ ಕಷ್ಟ ಆಗ್ಬೋದಂತ ಸಂದರ್ಭಗಳಿದಾವೆ. ಈಗ ಸಂಭಾವ್ಯ ದಾಳಿ ನಡೆಯುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಾವು ನೋವುಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈಗ ಜಮ್ಮು ಕಾಶ್ಮೀರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅರವಿಂದ್.